ಭಾರತ ದೇಶದಲ್ಲಿ ಒಬ್ಬ ಹಳ್ಳಿಗಾಡಿನ ಯುವಕ ಬಂದು ಇಡೀ ಚಿತ್ರರಂಗವನ್ನ ಆಳಿ ಅದ್ರ ಮುಖಾಂತರ ತನ್ನ ಸರಳತೆಯಿಂದ, ತನ್ನ ಶಕ್ತಿಯಿಂದ, ತನ್ನ ಭಾಷಾ ಪ್ರೇಮದಿಂದ ಇಡೀ ನಾಡಿಗೆ ಸೇವೆ ಸಲ್ಲಿಸಿರುವಂತ ಉದಾಹರಣೆ ಬಹುಶಃ ಡಾಕ್ಟರ್ ರಾಜ್ಕುಮಾರ್ ಅಂತ ನಾನು ಅನ್ಕೊಂತಾ ಇದ್ದೀನಿ. ಆದ್ರಿಂದ ನಮ್ಮ ಕರ್ನಾಟಕದ ರಾಜ್ಯ ಸರ್ಕಾರಕ್ಕೆ ಮತ್ತು ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೆ ನಾವೆಲ್ಲ ಮನವಿ ಮಾಡಬೇಕು, ಕರ್ನಾಟಕದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಭಾರತ ರತ್ನ ಪ್ರಶಸ್ತಿ ನೀಡಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರಕ್ಕೆ ನಾವೆಲ್ಲ ಶಿಫಾರಸ್ ಮಾಡಬೇಕು ಅಂತ ಹೇಳಿ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ ನಾವೆಲ್ಲ ಒತ್ತಾಯ ಮಾಡಬೇಕಾಗಿದೆ. ಹಾಗೆ ಭಾರತ ಸರ್ಕಾರಕ್ಕೂ ಕೂಡ ಇಂಥ ಮಹಾನ್ ನಟನಿಗೆ, ಇಂಥ ಮಹಾನ್ ಸರಳತೆಯನ್ನ ಪ್ರತಿಪಾದನೆ ಮಾಡಿದಂಥ ನಟನಿಗೆ ಗೌರವಪೂರ್ವಕವಾಗಿ ಭಾರತ ರತ್ನ ಪ್ರಶಸ್ತಿ ಕೊಟ್ರೆ ಆ ಪ್ರಶಸ್ತಿಗೂ ಕೂಡ ಹೆಮ್ಮೆ ಆಗತ್ತೆ, ಆ ಪ್ರಶಸ್ತಿಗೂ ಕೂಡ ಗೌರವ ಸಿಗುತ್ತೆ. ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಭಾರತ ರತ್ನ ಪ್ರಶಸ್ತಿ ಸಿಕ್ಕಿದ್ರೆ ಇಡೀ ಭಾರತ ದೇಶ ತನ್ನ ಜನರನ್ನ ತಾನೇ ಗೌರವಿಸ್ಕೊಳ್ಳೋ ರೀತಿ ಆಗತ್ತೆ. ಆದ್ರಿಂದ ಕರ್ನಾಟಕದ ಹೊರನಟ, ನಟ ಸಾರ್ವಭೌಮ, ನಮ್ಮೆಲ್ಲರ ಆಸ್ಮಿತೆಯ ಸಂಕೇತವಾದ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಮರಣೋತ್ತರವಾಗಿ ಭಾರತ ರತ್ನ ಪ್ರಶಸ್ತಿ ನೀಡಬೇಕು ಅಂತ ನಾನು ಸರ್ಕಾರಗಳಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ.